ಹೊರಟಿರೋದು ಮಂತ್ರಾಲಯಕ್ಕೆ. ತುಂಬ ಚೆನ್ನಾಗಿತ್ತು, ಬೇಗ ದರ್ಶನ ಆಯಿತು. ಬಟ್ ಬಿಸಿಲು ಯಾರಿಗೂ ತಡೆ. ಬಾಯ್ ಬಾಯ್ ಬಾಯ್. ಓಕೆ ಫ್ರೆಂಡ್, ಫ್ಯೂಯಲ್ ಅಪ್ ಆಗ್ತಿದೆ. ಹೊರಟಿರೋದು ಮಂತ್ರಾಲಯಕ್ಕೆ. ಹೇಳ್ದಂಗೆ ಎಲ್ಲಿಗೆ ಹೋಗ್ತಿದ್ದೀನಿ ಅನ್ನಲ್ಲ, ಅಲ್ಲಿ ಮೈಸೂರು ಗಾಡಿಯಲ್ಲಿ ಇದೆ ನೋಡಿ, ಅಲ್ಲಿ ಹಾಕಿಸ್ತಾ ಇದ್ದಾರೆ ಫ್ಯೂಯಲ್. ಸೊ ಇಲ್ಲಿ ನಾನು, ಅಮ್ಮ ಮತ್ತು ನಮ್ಮ ಚಿಕ್ಕಮ್ಮನ ಮಗಳು. ಸೊ ಇಲ್ಲಿಂದ ನೆಕ್ಸ್ಟು ಮಂತ್ರಾಲಯಕ್ಕೆ ಇವತ್ತು ಹೋಗ್ತಿರೋದು. ಬನ್ನಿ ಹೋಗೋಣ. ಹಿಂದೆಲ್ಲ ಬ್ರೇಕಲ್ಲಿ ಸಿಗ್ತೀನಿ. ಮಮ್ಮಿ ಇಲ್ಲೇ ಇದ್ದಾರೆ. ಮಮ್ಮಿ ಹಾಯ್. ಹಾಯ್. ಹತ್ತಲಲ್ಲಿ ಕಾಣಿಸಿಲ್ಲ ಅವರು. ಓಕೆ ಫ್ಯಾಮ್, ಬೆಳಿಗ್ಗೆ ಟೈಮ್ ಬಂದು 4:45 ಆಗಿದೆ. 4:45. ಇವಾಗ ಮಂತ್ರಾಲಯ ರೀಚ್. ನೈಟ್ ಬಿಟ್ಟಿದ್ದು 10:45 11 ಅಂದ್ಕೊಂಡ್ರೆ ಬಿಟ್ಟಿದ್ದು. ಬೆಳಿಗ್ಗೆ 4:40. ಬ್ಯಾಂಗ್ಳೂರಿಂದ ಬಿಟ್ಟಿದ್ದು. ಇಲ್ಲಿಗೆ ಬಂದು ತಲುಪಿದ್ದು ಎಷ್ಟೊತ್ತು? 4:45 ಅಲ್ಲ, 4:45. 5 hours. ಸೊ ಎಷ್ಟೊತ್ತಿಗೆ ದರ್ಶನ ನೋಡೋಣ. ಸ್ವಲ್ಪ ಮಲ್ಕೊಳೋದಾ ಏನು ಅಂತ ನೋಡ್ಬಿಟ್ಟು ಆಮೇಲೆ ಹೇಳ್ತೀನಿ ನಿಮಗೆ. ಓಕೆ ಫ್ಯಾಮ್, ಸಕ್ಸಸ್ಫುಲಿ ರೀಚ್ಡ್. ಕ್ಯಾಶ್ ಟೆಲ್ ಮೀ. ಫ್ಯಾಮ್ ರೀಚ್ಡ್ ಪಾರ್ಕಿಂಗ್. ಇವಾಗ ಅವರು ಮಾತಾಡ್ಕೊತಿದ್ದಾರೆ ಏನು ಮಾಡೋದು ಅಂತ. ರೂಮ್ ಮಾಡೋದಾ ಅಥವಾ ಇಲ್ಲೇ ಸ್ನಾನ ಮಾಡ್ಕೊಂಡು ಹೋಗೋದು ಅಂತ. ರೂಮ್ ಹತ್ರ ಬಂದಿದ್ದೀವಿ. ಹೊರಟ್ರಿ ಇಲ್ಲಿಂದ. ಹೋಗೋಣ ಬನ್ನಿ. ಓಕೆ ಫ್ರೆಂಡ್, ಇವಾಗ ರೂಮ್ ಚೆಕ್ಔಟ್ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ. ಚಿಕ್ಕಮ್ಮ, ಇವಾಗ ಹೊರಡ್ತಾ ಇರೋದು ಎಲ್ಲಿಗೆ ಅಂದರೆ ಬ್ಯಾಂಗ್ಳೂರಿಗೆ. ಅದು ಹಾಯ್. ನಮ್ಮ ಡಯಟ್ ಇಡಲ್ಲ. ಸೊ ಕೋಕ್ ಬರ್ದುಕೊಡು ಫೋನಿಗೆ. ಇಲ್ಲಿಂದ ಹೋಗುವ ಬನ್ನಿ. ಓಕೆ ಫ್ರೆಂಡ್, ಇವಾಗ ಮಂತ್ರಾಲಯದಿಂದ ಹೊರಟಿ ಒಂಚೂರು ಮುಂದೆ ಬಂದಿದ್ದು ಅಷ್ಟೇ, ಒಂಚೂರು. ಇವಾಗ ಹೋಗ್ಬಿಟ್ಟು ದೇವರ ದರ್ಶನ ಸಖತ್ತಾಗಾಯಿತು. ನಾನು ಬ್ಲಾಗ್ ಮಾಡ್ತಿದ್ದೆ, ಕೆಲವೊಬ್ರು ನಗ್ತಾರೆ, ಅದನ್ನೆಲ್ಲ ಇಗ್ನೋರ್ ಮಾಡಿಬಿಡ್ಬೇಕು. ಯಾಕಂದರೆ ನಾನು ಆವಾಗಲೇ ಆಚೆ ಹೋಗ್ಬಿಟ್ಟು ಮಾಡೋಕ್ಕಾಗೋದು ಏನು ಬ್ಲಾಗ್ಸ್ ಎಲ್ಲ ಇಲ್ಲ. ಇವ್ರು ನಗ್ತಾರೆ ಅಂದ್ಬಿಟ್ಟು ನಾನು ಇಲ್ಲೇ ಏನೋ ಸ್ಟಾಪ್ ಮಾಡಿದ್ರೆ ಅದಾಗಲ್ಲ. ಇಲ್ಲಿ ಒಂಚೂರು ಡೀಸೆಲ್ ಇದೆ, ಡೀಸೆಲ್ ಹಾಕಿಸ್ಕೊಂಡು ಪೆಟ್ರೋಲ್ ಬಂಕ್ ಇದೆ, ಡೀಸೆಲ್ ಇರಲ್ಲ. ಇಲ್ಲ ಪರವಾಗಿಲ್ಲ, ಅದು ಅವ್ರಿಗೆ ಅರ್ಥ ಆಗುತ್ತೆ. ಒಂದು ಬಂಕ್ ಇದೆ, ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಳ್ಳೋಣ. ಯಾಕಂದ್ರೆ ಸಿಂಬಲ್ ಬಂದ್ಬಿಟ್ಟಿದೆ ಆಲ್ರೆಡಿ. ಇವಾಗ ಕರೆಕ್ಟಾಗಿ ಎಲ್ಲಿದ್ದೀವಿ ಅಂದರೆ ಗೂಟಿಯಲ್ಲಿದ್ದೀವಿ. ಇಲ್ಲಿಂದ ಆಲ್ಮೋಸ್ಟ್ ಒಂದು 10 minutes ಅನಿಸುತ್ತೆ ಇದು ಹೈವೇ. ಅಲ್ಲಿಂದ 176 km ಅನಂತಪುರ, ಅಲ್ಲಿಂದ ಬ್ಯಾಂಗ್ಳೂರು ಎಷ್ಟಿದೆ ಗೊತ್ತಿಲ್ಲ, ನೋಡಬೇಕು. ಅವ್ರು ಚಿಕ್ಕಪ್ಪ ಅವ್ರು ಬರ್ತಾ ಇದ್ದಾರೆ. ಹೆವಿ ಬಿಸಿಲಿದೆ ಆಂಧ್ರ. ಎಂಚೋಂಡು ಆಂಧ್ರ. ಎಕ್ಸ್ಕ್ಯೂಸ್ ಮೀ. ವೆರಿ ಹಾಟ್. ವೆರಿ ಅದಾ ಕನ್ನಡದಲ್ಲಿ ಹೇಳ್ಬೇಕಪ್ಪ. ತುಂಬಾ ಬಿಸಿಲಿದೆ. ತುಂಬಾ ಇದೆ. ಮಮ್ಮಿ ಹೆಂಗಿದೆ ಬಿಸಿಲು ಕೇಳ್ಬೇಕಾ? ವೆರಿ ಹಾರಿಬಲ್. ದೇವಸ್ಥಾನ ಅಂದ್ರೆ ತುಂಬಾ ಚೆನ್ನಾಗಿತ್ತು, ಬೇಗ ದರ್ಶನ ಆಯ್ತು. ಬಟ್ ಬಿಸಿಲು ಯಾರಿಗೂ ತಡೆಯೋಕ್ಕಾಗಲ್ಲ, ಸಿಕ್ಕಾಪಟ್ಟೆ. ಈಗಲೇ ಅದು ಇದರಲ್ಲಿ ಏನಾಯ್ತು, ಆಂಧ್ರ ತರ ಇದು. ಇನ್ನು ಅನಂತಪುರಲ್ಲಿ ಇನ್ನೂ ಜಾಸ್ತಿ ಇರುತ್ತಲ್ಲ ಮಮ್ಮಿ. ಯಾಕಂದ್ರೆ ಒಂಚೂರು ಮುಂದೆ ಹೋಗ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ನಾನು ಅದು ಬ್ಲಾಗೇ ಅಪ್ಲೋಡ್ ಮಾಡಿಲ್ಲ, ಹೋಗಿ ಎಡಿಟ್ ಮಾಡೋಕ್ಕೆ ಟೈಮ್ ಇದ್ದಿಲ್ಲ. ಮನೆಗೆ ಹೋಗ್ಬಿಟ್ಟು ಇದು ಅದೆಲ್ಲ ಪಾರ್ಟ್ 1 ಪಾರ್ಟ್ 2 ಹಂಗೆ ಮಾಡ್ಬಿಟ್ಟು ಏನೋ ಅಪ್ಲೋಡ್ ಮಾಡ್ತೀನಿ.
ಓಕೆ ಫ್ಯಾಮ್ ಎಂಟ್ರಿಂಗ್ ಟು ಹೈವೇ. ಬೇಕಾದು ಯಾರಿಗಾದ್ರು ಬಡ ತೊಗೊಂತಾರ ನೋಡೋಣ. ಐಸ್ ಆಪಲ್ ಫಾರ್ ದ ಹೆಲ್ತ್. ಫಾರ್ ದ ಹೆಲ್ತ್. ಮಕ್ಕ ತಂಪ ಈಟ ತಂಪಲ್ವಾ ಅದು? ಕೋಲ್ಡ್. ಓಕೆ ಓಕೆ. ಓಕೆ ಫ್ಯಾಮ್ ಗಾಡಿ ಏನೋ ಈಟ್ ಸಿಂಬಲ್ ತೋರಿಸಿತ್ತು, ಮತ್ತು ಪಪ್ಪ ಅಂತ ಸೈಡಿಗೆ ಹಾಕ್ತಿದ್ದೆ ಸ್ವಲ್ಪ ಹೊತ್ತು, ಅದಕ್ಕೆ ಸೈಡಿಗೆ ಹಾಕ್ತಿದ್ದೆ. ಈಟ್ ಸಿಂಬಲ್ ತೋರಿಸ್ತಾ ಇದೆ ಗಾಡಿ. ನೆನ್ನೆನೂ ನೈಟೇ ಬಂದಿದ್ದು, ಮತ್ತು ಬೆಳಗ್ಗೆ ಸ್ವಲ್ಪ ಹೊತ್ತು ಒಂದು 3 hours ಅಷ್ಟೆಲ್ಲ ಇದು ಎಷ್ಟಿದೆ ಹಂಗೆ ಹೊರಟ್ಬಿಟ್ರಲ್ಲ, ಅದಕ್ಕೆ ಅನಿಸುತ್ತೆ ಸೈಡಲ್ಲಿ ಹಾಕಿದ್ದೀನಿ. ನೋಡುವ ಸ್ವಲ್ಪ ಬಿಟ್ಕೊಂಡು ನೋಡೋಣ ಸರಿ ಆಗುತ್ತಾ ಅಂತ. ಬಾಯ್ ಬಾಯ್ ಬಾಯ್. ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ. ಮಮ್ಮಿ ಸ್ಕೂಲಲ್ಲಿ ಏನೋ ಫೇರ್ವೆಲ್ ಅಂತೆ, ಸೊ ವಾಟರ್ ಬಾಟ್ಲು ಬಿಟ್ಟೋಗಿದ್ರು, ಮತ್ತು ಇದೇನೋ ತರಕ್ಕೆ ಹೇಳಿದ್ರು. ನೀವು ಸರಿ ಫೋನ್ ತೆರೆಸ್ತೀನಿ. ಇವಾಗ ತೊಗೊಂಡು ಹೊರಟಿದ್ದೀನಿ. ಜಿಮ್ಮಿಗೆಲ್ಲ ಹೋಗ್ಬಿಟ್ಟು ಬಂದೆ ಬೆಳಗ್ಗೆನೆ. ಬಂದ್ಬಿಟ್ಟು ಟಿಫನ್ ತಿಂದೆ. ಯಾಕೆ ಇದು ಇಡ್ಲಿ ತಿಂದೆ, ಮತ್ತು ವಾಟರ್ ಮೆಲನ್ ಸ್ವಲ್ಪ ಇತ್ತು, ವಾಟರ್ ಮೆಲನ್ ತಿಂದೆ. ಬೆಳಗ್ಗೆ ಇವಾಗ ಹೊರಟಿದ್ದೀನಿ. ಟೈಮ್ ಬಂದ್ಬಿಟ್ಟು 8:30 ಆಗಿದೆ. ತುಂಬ ಬೆಳಗ್ಗೆ ಆಯ್ತಿತ್ತು. ಮಮ್ಮಿ ಇನ್ನೂ ಆಚೆನೇ ಬಂದಿಲ್ಲ ಫ್ಯಾಮಿಲಿ. ಇದು ಈ ಮರದ ಮೇಲೆಲ್ಲ ಆಟ ಆಡ್ತಿದ್ರಿ. ನಾನು ನನ್ನ ಫ್ರೆಂಡ್ಸು ಇಲ್ಲೇ ನಮ್ದು ಇದ್ದಿದ್ದವ ಕ್ಲಾಸು, ಇದು ವಾಶ್ರೂಮ್. ಈ ಮರದಲ್ಲೆಲ್ಲ ನೆತ್ತ ಆಡ್ತಿದ್ರಿ. ಎಲ್ಲ ಮೆಮೊರೀಸ್ ಹೋಗಿ ಬರ್ತಿದ್ದೆ ಆಚೆ ನೋಡಿ, ಎಲ್ಲ ಆಟ ಆಡ್ತಿದ್ರಿ. ಮಮ್ಮಿ ಇನ್ನೂ ಬಂದಿದೆ. ಬರಲಿ ಇಲ್ಲಿ ತನಕ ಅವರೇ, ಮತ್ತೆ ನಾನು ಹೊರಗಡೆ ಬೇಡ. ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬಾಯ್ ಬಾಯ್. ಸಿ ಯು. ಇವಾಗ ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗೋಣ. ಸ್ನಾನ ಮಾಡಿ, ನಾನು ಇನ್ನೂ ಸ್ನಾನ ಮಾಡಿಲ್ಲ. ಸ್ನಾನ ಮಾಡಿಕೊಂಡು ವ್ಲಾಗ್ ಎಡಿಟ್ ಮಾಡಬೇಕು. ನೈಟ್ ವ್ಲಾಗ್ ಎಡಿಟ್ ಮಾಡೋಕ್ಕೆ ಕೂತ್ಕೊಂಡವನು ಎಷ್ಟೊತ್ತಿಗೆ ಮಲಗಿದ್ದೀನಿ ನನಗೆ ಗೊತ್ತಿಲ್ಲ. ಬೆಳಗ್ಗೆ ಜಿಮ್ ಕೋಚ್ ಫೋನ್ ಮಾಡ್ತಾವ್ರೆ, ನಮ್ಮ ಫ್ರೆಂಡವರು ಬರಲ್ವಾ ಅಂತ. ಅವಾಗಲೇ ಎದ್ದಿರೋದು ನಾನು. ಇವಾಗ ಹೋಗ್ಬಿಟ್ಟು ವ್ಲಾಗ್ ಎಡಿಟ್ ಮಾಡೋಣ, ಫೋನ್ ಚಾರ್ಜ್ ಹಾಕ್ಬಿಟ್ಟು. ಹೋಗು. ಕಾಲೇ ಸಲ ಯೂಟ್ಯೂಬ್ ನೋಡ್ತಾನಂತೆ, ಬಂದ್ಬಿಟ್ಟು ಯೂಟ್ಯೂಬ್ ನೋಡ್ತೀನಿ VR ಬ್ಲಾಗ್ಸು ಅಂತ. ಕಾಲೇ ಸಲ 2ನೇ ರೌಂಡ್ ಇದು ಅಣ್ಣ ಹೋಗ್ತಿರೋದು.